ಶಾಸಕ ಮುನಿರತ್ನ ಮೇಲೆ ಕಿಡಿಗೇಡಿಗಳು ಮೊಟ್ಟೆ ಎಸೆದಿದ್ದಾರೆ. ಹೌದು, ಶಾಸಕ ಮುನಿರತ್ನ ಮೇಲೆ ಕಿಡಿಗೇಡಿಗಳು ಮೊಟ್ಟೆ ಎಸೆದಿರುವಂತಹ ಘಟನೆ ನಡೆದಿದೆ. ವಾಜಪೇಯಿ ಜಯಂತಿಗೆ ತೆರಳುತ್ತಾ ಇರುವಂತಹ ವೇಳೆಯಲ್ಲಿ ಈ ಘಟನೆ ಸಂಭವಿಸಿದೆ. ಲಗ್ಗೆರೆ ಬಳಿ ಲಕ್ಷ್ಮೀದೇವಿ ನಗರದಲ್ಲಿ ಈ ಘಟನೆ ನಡೆದಿದೆ. ಇನ್ನು ಕಾರಿಂದ ಇಳಿದ ಮೇಲೆ ಶಾಸಕ ಮುನಿರತ್ನಗೂ ಮೊಟ್ಟೆ ಎಸೆದಿರುವಂತಹ ಘಟನೆ ಇದು. ಮುನಿರತ್ನ ಮೇಲೆ ಕಿಡಿಗೇಡಿಗಳು ಮೊಟ್ಟೆಯನ್ನು ಎಸೆದಿದ್ದಾರೆ. ವಾಜಪೇಯಿ ಜಯಂತಿಗೆ ಶಾಸಕ ಮುನಿರತ್ನ ತೆರಳುತ್ತಾ ಇದ್ರು. ಇನ್ನು ತೆರಳುತ್ತಾ ಇರುವಂತಹ ವೇಳೆಯಲ್ಲಿ ಈ ಘಟನೆ ನಡೆದಿದೆ. ಲಗ್ಗೇರಿ ಬಳಿ ಲಕ್ಷ್ಮೀದೇವಿ ನಗರದಲ್ಲಿ ಈ ಒಂದು ಘಟನೆ ನಡೆದಿದೆ. ಕಾರಿನಿಂದ ಇಳಿತಾ ಇದ್ರು ಶಾಸಕ ಮುನಿರತ್ನ. ಇನ್ನು ಆ ವೇಳೆ ಮೊಟ್ಟೆ ಎಸೆಯಲಾಗಿದೆ ಅನ್ನೋದು ಕೇಳಿ ಬರ್ತಾ ಇರುವಂಥದ್ದು. ಮುನಿರತ್ನ ಮೇಲೆ ಕಿಡಿಗೇಡಿಗಳು ಮೊಟ್ಟೆಯನ್ನ ಎಸೆದಿದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರ್ಬೋದು ಇವರಿಗೆ ಯಾವ ರೀತಿ ಮೊಟ್ಟೆಯನ್ನ ಎಸೆದಿದ್ದಾರೆ ಕಿಡಿಗೇಡಿಗಳು ಅನ್ನುವಂತಹ ವಿಚಾರ. ಹೌದು, ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದ್ದು ಮೊಟ್ಟೆಯನ್ನ ಎಸೆದು ಆಕ್ರೋಶವನ್ನ ಮಾಡ್ತಾ ಇದ್ದಾರೆ. ವಾಜಪೇಯಿ ಜಯಂತಿಗೆ ತೆರಳುತ್ತಾ ಇದ್ರು ಶಾಸಕ ಮುನಿರತ್ನ. ಇನ್ನು ಆ ವೇಳೆ ಈ ಘಟನೆ ನಡೆದಿದ್ದು ಲಗ್ಗೆರೆ ಬಳಿ ಇರುವಂತಹ ಲಕ್ಷ್ಮೀದೇವಿ ನಗರದಲ್ಲಿ ನಡೆದಿದೆ. ಕಾರಿನಿಂದ ಶಾಸಕ ಮುನಿರತ್ನ ಇಳಿತಾ ಇದ್ರು. ಇನ್ನು ಈ ಸಂದರ್ಭದಲ್ಲಿ ಮೊಟ್ಟೆ ಎಸೆತವನ್ನ ಮಾಡಿದ್ದಾರೆ ಕಿಡಿಗೇಡಿಗಳು. ಮೊಟ್ಟೆ ಎಸೆದು ಆಕ್ರೋಶವನ್ನ ಮಾಡ್ತಾ ಇದ್ದಾರೆ. ಮುನಿರತ್ನ ಮೇಲೆ ಕಿಡಿಗೇಡಿಗಳು ಆಕ್ರೋಶವನ್ನ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರ್ಬೋದು ಯಾವ ರೀತಿ ಕಿಡಿಗೇಡಿಗಳು ಮೊಟ್ಟೆಯನ್ನ ಎಸೆದಿದ್ದಾರೆ ಶಾಸಕ ಮುನಿರತ್ನ ಮೇಲೆ ಅನ್ನುವಂಥದ್ದು. ಇವರು ವಾಜಪೇಯಿ ಜಯಂತಿಗೆ ತೆರಳುತ್ತಾ ಇದ್ರು. ಇನ್ನು ಆ ವೇಳೆ ಈ ಒಂದು ಘಟನೆ ನಡೆದಿದೆ. ಲಗ್ಗೇರಿ ಬಳಿ ಇರುವಂತಹ ಲಕ್ಷ್ಮೀದೇವಿ ನಗರದಲ್ಲಿ ಈ ಘಟನೆ ನಡೆದಿದೆ. ಕಾರಿನಿಂದ ಇಳಿತಾ ಇದ್ರು. ಇಳಿಯುವಂತಹ ವೇಳೆಯಲ್ಲಿ ಮುನಿರತ್ನ ಮೇಲೆ ಮೊಟ್ಟೆ ಎಸೆತವಾಗಿದೆ. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಇದೀಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಘಟನೆ ನಡೆದಿರೋದು ಲಗ್ಗೆರೆ ಬಳಿ ಲಕ್ಷ್ಮೀದೇವಿ ನಗರದಲ್ಲಿ ಈ ಘಟನೆ ನಡೆದಿದೆ. ಇನ್ನು ಮುನಿರತ್ನ ಮೇಲೆ ಕಿಡಿಗೇಡಿಗಳು ಮೊಟ್ಟೆ ಎಸೆದಿದ್ದಾರೆ. ವಾಜಪೇಯಿ ಜಯಂತಿಗೆ ತೆರಳುತ್ತಾ ಇದ್ರು ಶಾಸಕ ಮುನಿರತ್ನ. ಇನ್ನು ಆ ಸಂದರ್ಭದಲ್ಲಿ ಲಗ್ಗೆರೆ ಬಳಿ ಲಕ್ಷ್ಮೀದೇವಿ ನಗರ ಏನಿದೆ ಅಲ್ಲಿ ಈ ಘಟನೆ ನಡೆದಿದೆ. ಕಿಡಿಗೇಡಿಗಳು ಮೊಟ್ಟೆಯನ್ನ ಎಸೆದಿದ್ದಾರೆ. ಮೊದಲಿಗೆ ಕಾರಿಗೆ ಮೊಟ್ಟೆ ಎಸೆದಿದ್ರು ಅನ್ನುವಂತಹ ವಿಚಾರ ಇತ್ತು. ಆದರೆ ಇದೀಗ ಮುನಿರತ್ನ ಮೇಲೆಯೂ ಕೂಡ ಮೊಟ್ಟೆ ಎಸೆದಿದ್ದಾರೆ ಅನ್ನುವಂತಹ ಘಟನೆ ಬೆಳಕಿಗೆ ಬಂದಿದೆ. ಕಾರಿನಿಂದ ಇಳಿದ ಮೇಲೆ ಮುನಿರತ್ನಗೂ ಕೂಡ ಮೊಟ್ಟೆಯನ್ನ ಎಸೆದಿದ್ದಾರೆ. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಇದೀಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೊಟ್ಟೆಯನ್ನ ಎಸೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶಾಸಕ ಮುನಿರತ್ನ ವಾಜಪೇಯಿ ಜಯಂತಿಗೆ ತೆರಳುತ್ತಾ ಇದ್ರು. ಅವರು ವಾಜಪೇಯಿ ಜನ್ಮ ದಿನದ ಕಾರ್ಯಕ್ರಮಕ್ಕೆ ಏನು ತೆರಳುತ್ತಾ ಇದ್ರು ಆ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಲಗ್ಗೆರೆ ಬಳಿ ಲಕ್ಷ್ಮೀದೇವಿ ನಗರದಲ್ಲಿ ಈ ಒಂದು ಘಟನೆ ನಡೆದಿದೆ. ಕಾರಿನಿಂದ ಶಾಸಕ ಮುನಿರತ್ನ ಇಳಿತಾ ಇದ್ರು. ಆ ಸಂದರ್ಭದಲ್ಲಿ ಶಾಸಕ ಮುನಿರತ್ನಗೆ ಕಿಡಿಗೇಡಿಗಳಿಂದ ಮೊಟ್ಟೆ ಎಸೆತವನ್ನ ಮಾಡಲಾಗಿದೆ. ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಇನ್ನು ಈ ಘಟನೆಯಲ್ಲಿ ಮುನಿರತ್ನ ಅವರ ಜೊತೆಗೆ ವ್ಯಕ್ತಿಯೊಬ್ಬರಿಗೆ ಕೂಡ ಕಾರ್ಯಕರ್ತರು ಕೂಡ ಏಟಾಗಿದೆ. ನೀವು ನೋಡ್ತಾ ಇರೋದು ಅವರ ಮೇಲೆ ಕೂಡ ಅಂದ್ರೆ ಇನ್ನು ಈ ಘಟನೆಯಲ್ಲಿ ಮುನಿರತ್ನ ಅವರ ಜೊತೆಗೆ ವ್ಯಕ್ತಿಯೊಬ್ಬರಿಗೆ ಕೂಡ ಕಾರ್ಯಕರ್ತರು ಕೂಡ ಅವರ ಮೇಲೆ ಕೂಡ ಅಂದ್ರೆ ಇನ್ನು ಈ ಘಟನೆಯಲ್ಲಿ ಮುನಿರತ್ನ ಅವರ ಜೊತೆಗೆ ವ್ಯಕ್ತಿಯೊಬ್ಬರಿಗೆ ಕಾಂಗ್ರೆಸ್ ಬಿಜೆಪಿ ಬೆಂಬಲಿಗರ ಮಧ್ಯೆ ಮಾರಾಮಾರಿ ಉಂಟಾಗಿದೆ. ಇನ್ನು ಗಲಾಟೆಯಲ್ಲಿ 2-3 ಕಾರುಗಳು ಜಖಮಾಗಿದೆ. 2 ಗುಂಪುಗಳನ್ನ ಚದುರಿಸಲಿಕ್ಕೆ ಪೊಲೀಸರಿಂದ ಪ್ರಯತ್ನವನ್ನ ಕೂಡ ಮಾಡಲಾಯಿತು. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಸ್ಥಳದಲ್ಲಿ ಬಿಗುವಿನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಖಾಕಿ ಕಟ್ಟೆಚ್ಚರವನ್ನ ನೀಡಿದೆ. ಆದರೂ ಕೂಡ ಕಾಂಗ್ರೆಸ್ ಬಿಜೆಪಿ ಬೆಂಬಲಿಗರ ಮಧ್ಯೆ ಮಾರಾಮಾರಿ ಗಲಾಟೆ ಜೋರಾಗ್ತಾನೆ ಇದೆ. ಇನ್ನು ಗಲಾಟೆಯಲ್ಲಿ 2-3 ಕಾರುಗಳು ಕೂಡ ಜಖಮಾಗಿರುವಂಥದ್ದು. 2 ಗುಂಪುಗಳನ್ನು ಕೂಡ ಚದುರಿಸಲು ಪೊಲೀಸರಿಂದ ಬಹಳ ಪ್ರಯತ್ನವನ್ನ ಮಾಡಲಾಯಿತು.
ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಸ್ಥಳದಲ್ಲಿ ಬಿಗುವಿನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಖಾಕಿ ಕಟ್ಟೆಚ್ಚರವನ್ನ ನೀಡಿದ್ರೂ ಕೂಡ ಕಾಂಗ್ರೆಸ್ ಬಿಜೆಪಿ ಬೆಂಬಲಿಗರ ಮಧ್ಯೆ ಮಾರಾಮಾರಿ ಮುಂದುವರೆದಿತ್ತು. ಗಲಾಟೆಯಲ್ಲಿ 2-3 ಕಾರುಗಳು ಕೂಡ ಜಖಂಗೊಂಡಿದೆ. ಇನ್ನು 2 ಗುಂಪನ್ನ ಚದುರಿಸಲಿಕ್ಕೆ ಪೊಲೀಸರಿಂದ ಬಹಳ ಪ್ರಯತ್ನವನ್ನ ಕೂಡ ಮಾಡಲಾಯಿತು. ಪ್ರತಿಭಟನಾಕಾರರನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಸ್ಥಳದಲ್ಲಿ ಬಿಗುವಿನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಖಾಕಿ ಕಟ್ಟೆಚ್ಚರವನ್ನ ಕೂಡ ನೀಡ್ತಾ ಇದ್ದಾರೆ. ಆದರೂ ಕೂಡ ಶಾಸಕ ಮುನಿರತ್ನ ಮೇಲೆ ಕಿಡಿಗೇಡಿಗಳು ಮೊಟ್ಟೆಯನ್ನ ಎಸೆದಿದ್ದಾರೆ. ಇನ್ನು ಇವರು ವಾಜಪೇಯಿ ಜಯಂತಿಗೆ ತೆರಳುತ್ತಾ ಇದ್ರು. ಇನ್ನು ಈ ಸಂದರ್ಭದಲ್ಲಿ ಕಿಡಿಗೇಡಿಗಳು ಶಾಸಕ ಮುನಿರತ್ನ ಮೇಲೆ ಮೊಟ್ಟೆಯನ್ನ ಎಸೆದಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ಬೆಂಬಲಿಗರ ಮಧ್ಯೆ ಹೀಗಾಗಿ ಮಾರಾಮಾರಿ ಉಂಟಾಗಿದೆ. ಗಲಾಟೆ ಜೋರಾಗಿದೆ. ಗಲಾಟೆಯಲ್ಲಿ 2-3 ಕಾರುಗಳು ಕೂಡ ಜಖಂ ಆಗಿದೆ. 2 ಗುಂಪುಗಳನ್ನ ಚದುರಿಸಲಿಕ್ಕೆ, ಗಲಾಟೆಯನ್ನ ನಿಯಂತ್ರಣ ಮಾಡಲಿಕ್ಕೆ ಪೊಲೀಸರು ಕೂಡ ಹರಸಾಹಸವನ್ನ ಪಟ್ಟಿದ್ದಾರೆ. ಪೊಲೀಸರಿಂದ ಪ್ರಯತ್ನವನ್ನ ಕೂಡ ಮಾಡಲಾಯಿತು. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಒಂದು ಕಡೆ ಪೊಲೀಸರು ಕೂಡ ಹೇಗೆ ಅವರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಇನ್ನೊಂದು ದೃಶ್ಯದಲ್ಲಿ ಶಾಸಕ ಮುನಿರತ್ನಗೆ ಕಿಡಿಗೇಡಿಗಳು ಯಾವ ರೀತಿ ಮೊಟ್ಟೆಯನ್ನ ಎಸೆದ್ರು ಅನ್ನೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಹೌದು, ವಾಜಪೇಯಿ ಜಯಂತಿಗೆ ಶಾಸಕ ಮುನಿರತ್ನ ತೆರಳುತ್ತಾ ಇದ್ರು. ಇನ್ನು ಆ ಸಂದರ್ಭದಲ್ಲಿ ಕಿಡಿಗೇಡಿಗಳು ಇವರಿಗೆ ಮೊಟ್ಟೆಯನ್ನ ಎಸೆದಿದ್ದಾರೆ. ಲಗ್ಗೇರಿ ಬಳಿ ಇರುವ ಲಕ್ಷ್ಮೀದೇವಿ ನಗರದಲ್ಲಿ ಈ ಘಟನೆ ನಡೆದಿದೆ. ಕಾರಿನಿಂದ ಇಳಿದ ಮೇಲೆ ಮುನಿರತ್ನಗೆ ಮೊಟ್ಟೆಯನ್ನ ಎಸೆಯಲಾಗಿದೆ. ಕಾಂಗ್ರೆಸ್ ಬಿಜೆಪಿ ಬೆಂಬಲಿಗರ ಮಧ್ಯೆ ಮಾರಾಮಾರಿ ಉಂಟಾಗಿದೆ. ಅಂದರೆ ಜೋರಾದ ರೀತಿಯಲ್ಲಿಯೇ ಗಲಾಟೆ ನಡೆದಿದೆ. ಗಲಾಟೆಯಲ್ಲಿ 2-3 ಕಾರುಗಳು ಕೂಡ ಜಖಂಗೊಂಡಿದೆ. 2 ಗುಂಪುಗಳನ್ನ ಚದುರಿಸಲಿಕ್ಕೆ ಪೊಲೀಸರು ಪ್ರಯತ್ನವನ್ನ ಪಟ್ಟರು. ಪ್ರತಿಭಟನಾಕಾರರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಕೂಡ ಪಡೆದಿದ್ದಾರೆ. ಸ್ಥಳದಲ್ಲಿ ಬಿಗುವಿನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಖಾಕಿ ಕಟ್ಟೆಚ್ಚರವನ್ನ ನೀಡಿದೆ. ಹೌದು, ಮುನಿರತ್ನ ಮೇಲೆ ಮೊಟ್ಟೆ ಎಸೆದಿದ್ದಾರೆ ಕಿಡಿಗೇಡಿಗಳು. ವಾಜಪೇಯಿ ಜಯಂತಿಗೆ ತೆರಳುತ್ತಾ ಇದ್ರು ಶಾಸಕ ಮುನಿರತ್ನ. ಆ ಸಂದರ್ಭದಲ್ಲಿ ಕಾರಿನಿಂದ ಇಳಿದ ಕೂಡಲೇ ಮುನಿರತ್ನಗೆ ಮೊಟ್ಟೆ ಎಸೆದಿದ್ದಾರೆ. ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಇನ್ನು ಕಾಂಗ್ರೆಸ್ ಬಿಜೆಪಿ ಬೆಂಬಲಿಗರ ಮಧ್ಯೆ ಜೋರಾದ ಗಲಾಟೆ ನಡೆದಿದೆ. ಮಾರಾಮಾರಿ ನಡೆದಿದ್ದು ಗಲಾಟೆಯಲ್ಲಿ 2-3 ಕಾರುಗಳು ಕೂಡ ಜಖಂಗೊಂಡಿದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. 2 ಗುಂಪುಗಳನ್ನ ಚದುರಿಸಲಿಕ್ಕೆ ಪೊಲೀಸರು ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಅಲ್ಲಿ ಏನು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಅವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಸ್ಥಳದಲ್ಲಿ ಬಿಗುವಿನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಖಾಕಿ ಕಟ್ಟೆಚ್ಚರವನ್ನ ಕೂಡ ನೀಡಿದೆ. ಹೌದು, ಲಗ್ಗೇರಿ ಬಳಿಯ ಲಕ್ಷ್ಮೀದೇವಿ ನಗರದಲ್ಲಿ ಈ ಘಟನೆ ನಡೆದಿದೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ಜನಾರ್ದನ್, ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ. ಎಸ್ ಜನಾರ್ದನ್, ಮುನಿರತ್ನ ಮೇಲೆ ಕಿಡಿಗೇಡಿಗಳು ಮೊಟ್ಟೆಯನ್ನ ಎಸೆದಿದ್ದಾರೆ. ಇನ್ನು ವಾಜಪೇಯಿ ಜಯಂತಿಗೆ ತೆರಳುತ್ತಾ ಇದ್ರು. ಇನ್ನು ಈ ವೇಳೆ ಈ ಘಟನೆ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ, ಹೇಗಿದೆ ಅಲ್ಲಿನ ಪರಿಸ್ಥಿತಿ ಈಗ? ದಿವ್ಯಾ, ಘಟನೆ ನಡೆದು ಈಗ ಕೆಲವು ಕ್ಷಣ ಆಗಿದೆ. ಪೊಲೀಸರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಅಲ್ಲಿ ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಪ್ರತಿಭಟನೆ ಕೂಡ ಒಂದ್ ಕಡೆಯಲ್ಲಿ ನಡೀತಾ ಇದೆ. ಈಗಾಗಲೇ ಮೊಟ್ಟೆ ಹೊಡೆದಂತವ್ರನ್ನ, ಜನರನ್ನ, ಶಂಕಿತರನ್ನ ವಶಕ್ಕೆ ಕೂಡ ತೆಗೆದುಕೊಂಡಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ. ಮುನಿರತ್ನವರಲ್ಲಿ ಹೋಗ್ತಾ ಇರೋ ಸಂದರ್ಭದಲ್ಲಿ ಬಿಜೆಪಿಗೆ ಜೈಕಾರ ಆಗ್ತಾ ಇದ್ರು. ಈ ವೇಳೆಯಲ್ಲಿ ಏಕಾಏಕಿಯಾಗಿ ಮುನಿರತ್ನವರ ತಲೆಗೆ ಮೊಟ್ಟೆ ನೇರವಾಗಿ ಬಂದು ಬೀಳತ್ತೆ. ಆರಂಭದಲ್ಲಿ ಯಾರು ಹೊಡೆದ್ರು, ಯಾಕೆ ಹೊಡೆದ್ರು ಅಂತ ಹೇಳೋದು ಗೊತ್ತಾಗಲ್ಲ. ಮತ್ತೆ ಮೊಟ್ಟೆ ಹೊಡೆಯುವಂತ ಸಂದರ್ಭದಲ್ಲಿ ಒಂದು ಆಡಿಯೋ ಕೂಡ ಕೇಳಿ ಬರುತ್ತೆ. ಆಸಿಡ್ ದಾಳಿ ಅಂತ ಮಾತು ಕೂಡ ಕೇಳಿ ಬರುತ್ತೆ. ಯಾಕಾಗಿ ಆ ತರ ಒಂದು ಮಾತಾಡಿದ್ರು, ಏನ್ ಪ್ಲಾನ್ ಇತ್ತು, ಬೇರೆ ಏನ್ ಪ್ಲಾನ್ ಇತ್ತು ಏನು ಕೂಡ ಇದುವರೆಗೂ ಕೂಡ ಸ್ಪಷ್ಟ ಆಗಿಲ್ಲ. ಪೊಲೀಸ್ ಕಮಿಷನರ್ ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಪರಿಸ್ಥಿತಿಯನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ 3 ಜನರನ್ನ ವಶಕ್ಕೆ ತೆಗೆದುಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಅವ್ರನ್ನು ಕೂಡ ವಿಚಾರಣೆ ಮಾಡ್ಲಾಗ್ತಾ ಇದೆ ಅಂತ ಮಾಹಿತಿ ಲಭ್ಯ ಆಗಿದೆ. ಬಿಜೆಪಿ ಇದನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿದೆ. ಮತ್ತೆ ರಾಜ್ಯದಲ್ಲಿ ಪೊಲೀಸ್ ಅಥವಾ ಕಾನೂನು ವ್ಯವಸ್ಥೆ ಯಾವ ಮಟ್ಟಕ್ಕೆ ಹದಗೆಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಪೊಲೀಸರು ರಕ್ಷಣೆ ಕೊಡಬೇಕಾಗಿತ್ತು ಶಾಸಕರಿಗೆ. ಅದನ್ನು ಬಿಟ್ಟು ಇಲ್ಲಿ ಹಲ್ಲೆ ಮಾಡುವಂತ ಪ್ರಯತ್ನ ಆಗಿದೆ. ಮೊಟ್ಟೆ ಹೊಡೆದಿದ್ದಾರೆ, ಅವ್ರ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ ಕೂಡ ಆಗಿದೆ. ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಆದಾಗ್ಯೂ ಸಹಿತ ಪೊಲೀಸರು ತಕ್ಷಣಕ್ಕೆ ಸ್ಥಳಕ್ಕೆ ಬಂದು ಕ್ರಮವನ್ನು ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿಲ್ಲ ಅಂತ ಹೇಳಿ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ಈಗ ಘಟನಾ ಸ್ಥಳದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಈಗ ಘಟನೆಗೆ ಕಾರಣ ಯಾರು, ಯಾಕಾಗಿ ಈ ರೀತಿ ಮಾಡಿದ್ರು ಅನ್ನೋದನ್ನು ಕೂಡ ಪರಿಶೀಲಿಸಿ ಕ್ರಮವನ್ನು ತೆಗೆದುಕೋಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಓಕೆ, ಯಾವ ಕಾರಣದಿಂದಾಗಿ ಈ ಗಲಾಟೆ ನಡೀತು ಅಂತ ಹೇಳಿ ಇನ್ನೂ ತಿಳಿದು ಬಂದಿಲ್ಲ. ಸೊ ಈ ಕುರಿತು ಕ್ರಮವನ್ನ ಯಾವಾಗ ತೆಗೆದುಕೊಳ್ತಾರೆ? ಘಟನೆಗೆ ಕಾರಣ ಏನು ಅಂತ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಘಟನೆ ಕಾರಣ ಏನು, ಯಾಕಾಗಿ ಈ ರೀತಿ ಹಲ್ಲೆ ಮಾಡಿದ್ರು ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಆಗ್ತಾ ಇದೆ. ಸದ್ಯಕ್ಕೆ
ಇರುವ ಮಾಹಿತಿ ಪ್ರಕಾರ ಘಟನೆಗೆ ಮುನಿರತ್ನ ಅವ್ರ ಮೇಲೆ ಒಂದಷ್ಟು ಆರೋಪಗಳಿದಾವೆ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಸ್ಥಳಕ್ಕೆ ಬಂದಂತ ಕೆಲವರು ದುಷ್ಕರ್ಮಿಗಳು ಈ ರೀತಿ ಕೃತ್ಯವನ್ನ ಮಾಡಿದಾರೆ ಅಂತ ಮಾಹಿತಿ. ಅದು ಏನೇ ಇದ್ರು ಸಹಿತ ಬಿಜೆಪಿ ಆರೋಪ ಮಾಡ್ತಾ ಇರೋದು ಮುನಿರತ್ನ ಅವ್ರ ಮೇಲೆ ಅದು ಏನೇ ಆರೋಪ ಇದ್ರು ಅದು ಕಾನೂನು ರೀತಿಯಲ್ಲಿ ಕ್ರಮ ಆಗತ್ತೆ. ಅದು ಹೊರತುಪಡಿಸಿ ಈ ರೀತಿಯಲ್ಲಿ ಹಲ್ಲೆ ಮಾಡೋದು, ಮೊಟ್ಟೆ ಎಸೆಯೋದು ಇದೆಲ್ಲವೂ ಕೂಡ ಕಾನೂನು ಬಾಹಿರ ಆಗತ್ತೆ. ಕಾನೂನನ್ನ ಕೈಗೆತ್ತಿಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ. ಇದು ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ 3 ಜನರನ್ನ ವಶಕ್ಕೆ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಅವ್ರನ್ನ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಅವ್ರು ಯಾರು ಕಾಂಗ್ರೆಸ್ ಕಾರ್ಯಕರ್ತರ ಅಥವಾ ಇನ್ ಬೇರೆ ಯಾರಾದ್ರೂ ಇದ್ದಾರಾ ಏನು ಅನ್ನೋ ವಿಚಾರವನ್ನ ಈಗ ಮಾಹಿತಿ ಕಲೆ ಆಗ್ತಾ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಘಟನೆಗೆ ಪ್ರಮುಖ ಕಾರಣ ಏನು ಅನ್ನೋದು ಕೂಡ ಗೊತ್ತಾಗ್ಲಿಕ್ಕಿದೆ. ಬಹುಶಃ ಕಮಿಷನರ್ ಅವರೇ ಘಟನೆ ಕಾರಣವನ್ನ ವಿವರಿಸುವಂತ ಸಾಧ್ಯತೆ ಇದೆ. ದಿವ್ಯಾ. ಓಕೆ, ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಈ ವಿಚಾರವಾಗಿ ಚರ್ಚೆಗಳು, ಕ್ರಮಗಳನ್ನ ಕೂಡ ಕೈಗೊಳ್ತೀರಾ ಅಂತ ಹೇಳ್ತಾ ಇದ್ದೀರಾ. ಜೊತೆಗೆ ಈ ವಿಷಯದ ಕುರಿತು ಮುನಿರತ್ನ ಅವರು ಏನ್ ಹೇಳ್ತಾ ಇದ್ದಾರೆ ಆ ವಿಚಾರದ ಕುರಿತು ಹೇಳೋದಾದ್ರೆ? ಮುನಿರತ್ನ ಅವರು ಘಟನಾ ಸ್ಥಳದಲ್ಲಿ ಇದ್ರು. ತನ್ನ ಮೇಲೆ ಏನೇ ಏಕಾಏಕಿಯಾಗಿ ಈ ರೀತಿ ಹಲ್ಲೆ ಮಾಡಿದ್ದಾರೆ, ಯಾವ ಕಾರಣಕ್ಕಾಗಿ ಹಲ್ಲೆ ಮಾಡಿದಾರೆ ಅಂತ ಗೊತ್ತಿಲ್ಲ. ಅವ್ರನ್ನ ತಕ್ಷಣಕ್ಕೆ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಬೇಕು, ಅವ್ರ ಮೇಲೆ ಕ್ರಮವನ್ನ ತೆಗೆದುಕೊಳ್ಬೇಕು, ಕಾನೂನು ಕ್ರಮ ತೆಗೆದುಕೊಳ್ಬೇಕು, ತಮಗೆ ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸಬೇಕು ಅಂತ ಹೇಳಿ ಅವರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಅವರ ಬೆಂಬಲಿಗರು ಮತ್ತೆ ಮೊಟ್ಟೆ ಹೊಡೆದಂತವ್ರು ಕೆಲವರು ನಡುವೆ ಅಲ್ಲಿ ಮಾರಾಮಾರಿ ಕೂಡ ಆಗಿದೆ ಅನ್ನೋಂತ ಮಾಹಿತಿ ಇದೆ. ಯಾಕಾಗಿ ಅಷ್ಟರ ಮಟ್ಟಿಗೆ ತಾರಕಕ್ಕೆ ಹೋಗಿದೆ ಪರಿಸ್ಥಿತಿ, ಏನ್ ಕಾರಣ ಇದೆ? ಕೇವಲ ಮುನಿರತ್ನ ಅವ್ರ ಮೇಲೆ ಆರೋಪ ಇರೋ ಹಿನ್ನೆಲೆಯಲ್ಲಿ ಅವರು ಆ ಕ್ಷೇತ್ರ ಕಡೆಗೆ ಆ ಭಾಗಕ್ಕೆ ಬರಬಾರದು ಅನ್ನೋದು ಅಷ್ಟೇ ಉದ್ದೇಶನ, ಅಥವಾ ಇದರಿಂದ ಬೇರೆ ಏನಾದ್ರು ಸಂಚನ ಇಡ್ಲಾಗಿತ್ತ? ಯಾಕಂದ್ರೆ ಅಲ್ಲಿ ಆಡಿಯೋದಲ್ಲಿ ಕೆಲವೊಂದ್ ಕಡೆ ಹೇಳ್ತಾರೆ ಆಸಿಡ್ ದಾಳಿ ಅಂತೇಳಿ. ಆಸಿಡ್ ಅನ್ನೇ ದಾಳಿ ಮಾಡುವಂತ ಒಂದು ಪ್ಲಾನ್ ಏನಾದ್ರು ಆಗಿತ್ತಾ? ಇದ್ರ ಹಿಂದೆ ಇರುವಂತ ಕೈವಾಡ ಏನು? ಯಾರಿದ್ದಾರೆ ಇದ್ರ ಹಿಂದೆ? ಕೇವಲ ಅಲ್ಲಿ ಕಾರ್ಯಕರ್ತರು ಬಂದಂತವ್ರು ಕೆಲವರು ಆಕ್ರೋಶದಿಂದ ಮೊಟ್ಟೆ ಹೊಡೆದಿರೋದ, ಅಥವಾ ಇದ್ರ ಪ್ಲಾನ್ ಏನಾದ್ರು ಮಾಡ್ಕೊಂಡು ಮುನಿರತ್ನ ಅವರು ಆ ಕಡೆ ಭಾಗಕ್ಕೆ ಬರಲೇಬಾರದು, ಯಾವುದೇ ರೀತಿಯಲ್ಲಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ಳೇಬಾರದು ಅಂತ ಹೇಳಿ ಒಂದು ಏನಾದ್ರು ಷಡ್ಯಂತ್ರವನ್ನ ರೂಪಿಸಿ ಈ ರೀತಿ ಪ್ರಯತ್ನವನ್ನ ಮಾಡಿದಾರ ಅನ್ನೋದು ಗೊತ್ತಾಗಿಲ್ಲ. ಎಲ್ಲವೂ ಕೂಡ ಸದ್ಯಕ್ಕೆ ಘಟನೆಯನ್ನ ನೋಡಿದಾಗ ಒಂದು ರೀತಿಯಲ್ಲಿ ಪರಿಸ್ಥಿತಿ ದ್ವೇಷಮಯವಾಗಿದೆ, ಆತಂಕಕಾರಿ ಪರಿಸ್ಥಿತಿ ಇದೆ. ಎಲ್ಲರೂ ಕೂಡ ತೀವ್ರ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರು ಈಗ ವಶಕ್ಕೆ ತೆಗೆದುಕೊಂಡಂತವ್ರನ್ನ ವಿಚಾರಣೆ ನಡೆಸಿದ ಮೇಲೆ ವಾಸ್ತವ ಸ್ಥಿತಿ ಏನು ಅನ್ನೋದು ಗೊತ್ತಾಗ್ಲಿಕ್ಕಿದೆ. ಯಾವ ಕಾರಣಕ್ಕಾಗಿ ಅವ್ರು ಮೊಟ್ಟೆಯನ್ನ ಮಾಡಿದ್ರು, ಮತ್ತೆ ಅವ್ರು ಎಲ್ಲಿಂದ ಬಂದ್ರು, ಮೊಟ್ಟೆ ಅವರಿಗೆ ಯಾರು ತಂದು ಕೊಟ್ರು, ಅದು ಪ್ಲಾನ್ ಮಾಡಿ ಮೊಟ್ಟೆನೆಲ್ಲ ತಂದ್ಕೊಂಡು ಅಲ್ಲಿಗೆ ಮೊದಲೇ ಕಾಯ್ತಾ ಇದ್ರ, ಇದೆಲ್ಲವನ್ನು ಕೂಡ ಪೊಲೀಸರು ಇನ್ನಷ್ಟೇ ವಿಚಾರಣೆ ಮಾಡಬೇಕಾಗಿದೆ. ವಿಚಾರಣೆ ನಂತರದಲ್ಲಿ ಸ್ಪಷ್ಟ ಮಾಹಿತಿ ಏನು ಅನ್ನೋದು ಗೊತ್ತಾಗ್ಲಿಕ್ಕಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಮಾತಾಡಿದ್ದಾರೆ. ಈಗ ಅವ್ರ ಜೊತೆಲಿ ಮುನಿರತ್ನ ಅವ್ರ ಜೊತೆಲಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಮಾಧ್ಯಮದ ಜೊತೆಲಿ ಮಾತಾಡ್ತಾ ಹೇಳಿದ್ದಾರೆ. ಇದೆಲ್ಲವೂ ಕೂಡ ಸರ್ಕಾರದ ಸಂಪೂರ್ಣ ವೈಫಲ್ಯ. ಒಂದ್ ಕಡೆಯಲ್ಲಿ ಟಿ.ಟಿ. ರವಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಅಲ್ಲಿ ಹಲ್ಲೆ ಆಗತ್ತೆ. ಅಲ್ಲಿ ಸಂಬಂಧ ಇಲ್ದಿರೋರ್ನ ಯಾವುದೋ ಒಬ್ಬ ಪೊಲೀಸ್ ಅಧಿಕಾರಿನ ಅಮಾನತು ಮಾಡ್ತಾರೆ. ಈ ರೀತಿಯಲ್ಲಿ ರಾಜ್ಯದಲ್ಲಿ ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಬೇಕಾಬಿಟ್ಟಿಯಾಗಿ ಆಡಳಿತವನ್ನ ನಡೆಸುವಂತ ಪರಿಸ್ಥಿತಿ ಕಾಣ್ತಾ ಇದೆ. ಈಗ ಇಲ್ಲಿ ಶಾಸಕ ಮುನಿರತ್ನ ಅವ್ರ ಮೇಲೆ ಕೂಡ ಹಲ್ಲೆ ಆಗಿದೆ. ಮುನಿರತ್ನ ಅವ್ರ ಮೇಲೆ ಅದು ಏನೇ ಆರೋಪ ಇದ್ರೂ ಕೂಡ ಅದು ಬೇರೆ ಕಾನೂನು ರೀತಿಯಲ್ಲಿ ನೋಡ್ಕೋಬೇಕು. ಅದ್ ಬಿಟ್ಟು ಇಲ್ಲಿ ಹಲ್ಲೆ ಮಾಡುವಂತ ಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಇಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮುನಿರತ್ನ ಅವರ ಘಟನೆಯಲ್ಲಿ ತಪ್ಪಿತಸ್ಥರು ಯಾರು ಅನ್ನೋದನ್ನ ಹುಡುಕಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಮತ್ತೆ ಘಟನಾ ಸ್ಥಳದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದು ಮಾಹಿತಿಯನ್ನು ಕೂಡ ಪಡ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಜೊತೆ ಸಹಿತ ಮಾತನಾಡಿ ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಈಗ ಬಿಜೆಪಿ ನಾಯಕರುಗಳು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಪೊಲೀಸ್ ಕಮಿಷನರ್ ಸ್ಥಳಕ್ಕೆ ಹೋಗಿ ಅಲ್ಲಿ ಪರಿಸ್ಥಿತಿಯನ್ನ ಅವಲೋಕಿಸ್ತಾ ಇದ್ದಾರೆ. ವಿಚಾರಣೆಗೆ ಕರ್ಕೊಂಡು ಹೋದಂತದ್ರಿಂದ ಏನಾದ್ರು ಮಾಹಿತಿ ಸಿಗತ್ತ ಅನ್ನೋದನ್ನು ಕೂಡ ನೋಡ್ತಾ ಇದ್ದಾರೆ. ಬಹುಶಃ ಮಧ್ಯಾಹ್ನ ಅಥವಾ ಸಂಜೆ ಅಷ್ಟೊತ್ತಿಗೆ ಪರಿಸ್ಥಿತಿ ಏನಾಗಿತ್ತು, ಯಾವ ಕಾರಣಕ್ಕಾಗಾಯ್ತು ಎಲ್ಲವೂ ಕೂಡ ಬಹಿರಂಗ ಆಗ್ಲಿಕ್ಕಿದೆ. ಸದ್ಯಕ್ಕಂತೂ ಸ್ಥಳದಲ್ಲಿ ಪ್ರತಿಭಟನೆ ನಡೆಸ್ತಾನೆ ಇದ್ದಾರೆ. ದಿವ್ಯಾ. ಓಕೆ, ಜನಾರ್ದನ್, ಆಸಿಡ್ ದಾಳಿ ಮಾಡ್ತಕ್ಕಂತಹ ವಿಚಾರ ಏನಾದ್ರೂ ನಿಜ ಅಂತ ಏನಾದ್ರೂ ಪ್ರಸ್ತಾಪ ಆದ್ರೆ ಈ ವಿಚಾರ ಇನ್ನು ಮುನ್ನೆಲೆಗೆ ಹೋಗಬಹುದಾ? ಖಂಡಿತ ಇದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಯಾಕಂತಂದ್ರೆ ಒಬ್ಬ ಜನಪ್ರತಿನಿಧಿ ಮೇಲೆ ಆಸಿಡ್ ಆಗಿ ಹಚ್ಚುವಂತ ಒಂದು ಕೆಲಸ ಮಾಡುವಂತ ಪ್ಲಾನ್ ಆಗಿತ್ತು ಅಂತ ಆದ್ರೆ ಯಾವ ಕಾರಣಕ್ಕಾಗಾಯ್ತು, ಅಷ್ಟರ ಮಟ್ಟಿಗೆ ದೃಷ್ಟಿ ಅವರಿಗೆ ಯಾಕೆ ಮೂಡ್ತಾ ಇದೆ, ಅಥವಾ ಅಲ್ಲಿ ಇವರು ಕೇವಲ ನೆಪ ಮಾತ್ರನ, ಇದ್ರ ಹಿಂದೆ ಬೇರೆ ಯಾರ್ದಾರು ಕೈವಾಡ ಇದೆ, ಎಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗ್ಲೇಬೇಕಾಗತ್ತೆ. ಯಾಕಂದ್ರೆ ಈಗಾಗಲೇ 3 ಜನ ವಶಕ್ಕೆ ತೆಗೆದುಕೊಂಡಿರುವಂತ ಹಿನ್ನೆಲೆಯಲ್ಲಿ ಅವರನ್ನ ಪೊಲೀಸರು ವಿಷಯ ಬಿಡಿಸ್ತಾರೆ. ಯಾವ ಕಾರಣಕ್ಕಾಗಿ ಈ ರೀತಿ ಮಾಡಿದ್ರಿ, ಕೇವಲ ಅವರ ಮೇಲೆ ಇರುವಂತ ಆರೋಪದ ಹಿನ್ನೆಲೆಯಲ್ಲಿ ಮಾಡಿರೋದಾ, ಅಥವಾ ಇನ್ಯಾರಾದ್ರೂ ದುರುದ್ದೇಶ ಇತ್ತಾ, ಇದನ್ನ ಯಾರು ಸಂಚು ಮಾಡಿದ್ರು, ಯಾವಾಗಿಂದ ಇದನ್ನ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ರು, ಎಷ್ಟು ದಿನದಿಂದ ಈ ಕಾರಣಕ್ಕಾಗಿ ಸಂಚು ಹಾಕಿ ಕೂತಿದ್ರು, ಅಲ್ಲಿ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ತಾ ಇರುವಂತ ಮಾಹಿತಿ ಮೊದಲೇ ಇತ್ತು. ಯಾಕಂದ್ರೆ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಮುನಿರತ್ನ ಅವರು ಕೂಡ ಬರ್ತಾ ಇರುವಂತ ಮಾಹಿತಿ ಮೊದಲೇ ಇರುವಂತ ಹಿನ್ನೆಲೆಯಲ್ಲಿ ಆ ಸ್ಥಳದಲ್ಲಿ ಯಾಕೆ ಕಾದು ಕೂತಿದ್ರು, ಇದೆಲ್ಲವನ್ನು ಕೂಡ ಪೊಲೀಸರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಪೊಲೀಸರ ತನಿಖೆಯ ನಂತರದಲ್ಲಿ ಸ್ಪಷ್ಟ ನಿದರ್ಶನ ಗೊತ್ತಾಗ್ಲಿಕ್ಕಿದೆ. ಅದರಲ್ಲೂ ಕೇವಲ ಮೊಟ್ಟೆ ಹೊಡೆದಿದ್ದೇ ಒಂದು ದೊಡ್ಡ ಅಪರಾಧ ಅಥವಾ ಕಾನೂನು ಸುವ್ಯವಸ್ಥೆಯಲ್ಲಿ ಹದಗೆಟ್ಟಂತ ಪರಿಸ್ಥಿತಿ, ಇದರ ಜೊತೆಯಲ್ಲಿ ಏನಾದ್ರು ಆಸಿಡ್ ದಾಳಿಯೇ
ಪ್ಲಾನ್ ಆಗಿತ್ತು, ಈಗ ಮೊಟ್ಟೆಯನ್ನು ಹೊಡೆದಿದ್ದಾರೆ ಅನ್ನೋಂಥದ್ದು ಏನಾದ್ರು ಗೊತ್ತಾದ್ರೆ ಇದು ರಾಜಕೀಯವಾಗಿ ಬಹಳ ದೊಡ್ಡ ತಿರುವನ್ನ ಪಡ್ಕೊಳ್ಳುತ್ತೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಇನ್ನೊಂದು ಮಟ್ಟದ ದೊಡ್ಡ ಸಂಘರ್ಷಕ್ಕೆ ಕಾರಣ ಆಗತ್ತೆ. ಈಗಾಗಲೇ ಸಿ.ಟಿ. ರವಿ ಅವರ ಮೇಲೆ ಆಗಿರುವಂತಹ ಹಲ್ಲೆ ವಿಚಾರವನ್ನೇ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ವಿರೋಧಿಸ್ತಾ ಇದೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ, ಧರಣಿಯನ್ನು ಕೂಡ ಮಾಡಿದೆ, ಕಾಂಗ್ರೆಸ್ ವಿರುದ್ಧ ಹರಿಯಾಯ್ತಾ ಇದೆ. ಇದರ ಜೊತೆಯಲ್ಲಿ ಈಗೇನಾದ್ರೂ ಆಸಿಡ್ ದಾಳಿಗೆ ಪ್ಲಾನ್ ಆಗಿತ್ತು, ಯಾವ ಕಾರಣಕ್ಕಾಗಿ ಅದು ಮಾಡಿಲ್ಲ ಅಥವಾ ಕೇವಲ ಇನ್ಯಾರೋ ಮಾತಾಡಿದಷ್ಟೇನಾ, ಇದೆಲ್ಲವನ್ನು ಕೂಡ ನೋಡ್ಕೊಳ್ತಾ ಇದ್ದಾರೆ. ಒಂದು ವೇಳೆ ಆಸಿಡ್ ದಾಳಿಗೆ ಪ್ಲಾನ್ ಆಗಿತ್ತು ಅಂತ ಆದ್ರೆ ಇದು ಇಡೀ ರಾಜ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ರಾಜಕೀಯವಾಗಿ ಈ ಒಂದು ವಿಚಾರ ತಿಳ್ಕೊಳ್ಳುತ್ತೆ ಮತ್ತು ಆ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಜೆಪಿಯಿಂದ ಇದಕ್ಕೆ ವಿರೋಧ ಕೂಡ ವ್ಯಕ್ತ ಆಗಲಿಕ್ಕಿದೆ. ಒಂದ್ ಸೆಕೆಂಡ್ ಜನಾರ್ದನ್ ಹೋಲ್ಡ್, ಇವಾಗ ಬ್ರೇಕಿಂಗ್ ಬರ್ತಾ ಇದೆ, ಒಂದು ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ. ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. 3 ಆರೋಪಿಗಳು ಪೊಲೀಸ್ ವಶದಲ್ಲಿದ್ದಾರೆ ಈಗ. ಹೌದು, ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ಮೇಲೆ ಏನು ಮೊಟ್ಟೆಯನ್ನ ಎಸೆದಿದ್ದಾರೆ ಆರೋಪಿಗಳು, ಅವರನ್ನ ಇದೀಗ 3 ವಶಕ್ಕೆ ಪಡೆದಿದ್ದಾರೆ ಅನ್ನುವಂತಹ ಒಂದು ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ. ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆದಿರುವಂತಹ ಪ್ರಕರಣ ಆರೋಪಿಗಳನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 2 ಗುಂಪುಗಳನ್ನು ಚದುರಿಸಲು ಪೊಲೀಸರಿಂದ ಬಹಳ ಪ್ರಯತ್ನವನ್ನ ಕೂಡ ಮಾಡಲಾಗ್ತಾ ಇತ್ತು. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಸ್ಥಳದಲ್ಲಿ ಬಿಗುವಿನ ಪರಿಸ್ಥಿತಿ ಇತ್ತು, ಖಾಕಿ ಕಟ್ಟೆಚ್ಚರವನ್ನ ವಹಿಸಲಾಗಿತ್ತು. ಹೌದು, ಲಗ್ಗೇರಿ ಬಳಿಯ ಲಕ್ಷ್ಮೀದೇವಿ ನಗರದಲ್ಲಿ ಈ ಘಟನೆ ನಡೆದಿದೆ. ಕಾರಿನಿಂದ ಶಾಸಕ ಮುನಿರತ್ನ ಇಳಿತಾ ಇದ್ರು. ಇನ್ನು ಈ ಸಂದರ್ಭದಲ್ಲಿ ಕಿಡಿಗೇಡಿಗಳು ಶಾಸಕರಿಗೆ ಮೊಟ್ಟೆಯನ್ನ ಎಸೆದಿದ್ದಾರೆ ಅನ್ನುವಂತಹ ವರದಿ ಸಿಗ್ತಾ ಇದೆ. ಇನ್ನು ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿರೋದನ್ನ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಪೊಲೀಸರು ಹೇಗೆ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಕೂಡ ಇನ್ನೊಂದು ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಮೊದಲನೆಯ ದೃಶ್ಯದಲ್ಲಿ ಕಿಡಿಗೇಡಿಗಳು ಶಾಸಕ ಮುನಿರತ್ನಗೆ ಮೊಟ್ಟೆಯಿಂದ ಎಸೆದಿರುವಂತಹ ಒಂದು ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಹಾಗೆ ಇನ್ನೊಂದು ದೃಶ್ಯದಲ್ಲಿ ಈ ಒಂದು ಪ್ರತಿಭಟನೆಗೆ ಕಾರಣಕರ್ತರಾಗಿರುವಂತಹ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡಿತಾ ಇದ್ದಾರೆ. ಪೊಲೀಸರು ಅವರನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಕೂಡ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಹೌದು, ಮುನಿರತ್ನ ಮೇಲೆ ಮೊಟ್ಟೆ ಎಸೆದಂತಹ ಕಿಡಿಗೇಡಿಗಳು ಇವರು. ಇನ್ನು ಯಾವ ವಿಚಾರಕ್ಕಾಗಿ ಇದರ ಹಿಂದೆ ಯಾರ ಕೈವಾಡ ಇದೆ ಅನ್ನೋದು ತನಿಖೆಯ ನಂತರದಲ್ಲಿ ತಿಳಿದು ಬರುತ್ತೆ. ಇದೀಗ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸ್ಥಳದಲ್ಲಿ ಬಿಗುವಿನ ಪರಿಸ್ಥಿತಿ ನಿರ್ಮಾಣವಾಗಿದೆ, ಖಾಕಿ ಕಟ್ಟೆಚ್ಚರವನ್ನ ಕೂಡ ವಹಿಸಲಾಗಿದೆ. ಲಗ್ಗೇರೆ ಬಳಿಯ ಲಕ್ಷ್ಮೀದೇವಿ ನಗರದಲ್ಲಿ ಈ ಘಟನೆ ನಡೆದಿದೆ. ಕಾರಿನಿಂದ ಇಳಿಯುವಂತಹ ಸಂದರ್ಭದಲ್ಲಿ ಮುನಿರತ್ನ ಮೇಲೆ ಮೊಟ್ಟೆ ಎಸೆದಿದ್ದಾರೆ. ಇನ್ನು ಆಸಿಡ್ ದಾಳಿ ಅನ್ನುವಂತಹ ಒಂದು ವಿಡಿಯೋ ಅಥವಾ ಆಡಿಯೋ ಕೂಡ ಸಿಕ್ಕಿರುವಂಥದ್ದು ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಅದನ್ನ ತನಿಖೆಯ ಮಾಡಿದ ನಂತರದಲ್ಲಿ ಆ ವಿಚಾರ ಏನು ಅನ್ನೋದು ಕೂಡ ಅಪ್ಡೇಟ್ಸ್ ಸಿಗಲಿದೆ. ಇಲ್ಲಿಯವರೆಗೂ ಸಿಗ್ತಿರುವಂತಹ ಅಪ್ಡೇಟ್ಸ್ ಏನು ಅಂತ ಹೇಳಿದ್ರೆ, ಮುನಿರತ್ನ ಮೇಲೆ ಕಿಡಿಗೇಡಿಗಳು ಮೊಟ್ಟೆಯನ್ನ ಎಸೆದಿದ್ದಾರೆ. ವಾಜಪೇಯಿ ಜಯಂತಿಗೆ ಅವರು ತೆರಳ್ತಾ ಇದ್ರು ಶಾಸಕ ಮುನಿರತ್ನ. ಅದಾದ ತಕ್ಷಣನೇ ಕಿಡಿಗೇಡಿಗಳು ಅವರ ಮೇಲೆ ಮೊಟ್ಟೆ ಎಸೆದಿದ್ದಾರೆ. ಇನ್ನು ಕಾರಿಂದ ಇಳಿತಾ ಇದ್ರು ಶಾಸಕ ಮುನಿರತ್ನ. ಆ ಸಂದರ್ಭದಲ್ಲಿ ಕಿಡಿಗೇಡಿಗಳು ಮೊಟ್ಟೆಯನ್ನ ಎಸೆದಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ಬೆಂಬಲಿಗರ ಮಧ್ಯೆ ಮಾರಾಮಾರಿ, ಜೋರಾದ ಗಲಾಟೆ ಕೂಡ ಉಂಟಾಗಿದೆ. ಇದರ ನಂತರದಲ್ಲಿ ಇನ್ನು ಗಲಾಟೆಯಲ್ಲಿ 2-3 ಕಾರುಗಳು ಕೂಡ ಜಖಂಗೊಂಡಿದೆ. 2 ಗುಂಪುಗಳನ್ನ ಚದುರಿಸಲಿಕ್ಕೆ ಪೊಲೀಸರಿಂದ ಪ್ರಯತ್ನವನ್ನ ಕೂಡ ಮಾಡಲಾಗ್ತಾ ಇತ್ತು. ಇದೀಗ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56,
ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.